ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಅಪ್ಡೇಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ಎರಡು ಅಪ್ಡೇಟ್ಗಳಂತ ನೋಡೋದಾದರೆ, ಮೊದಲನೇದಾಗಿ ವಾಚ್ ಟೈಮ್ ಮೇಲೆ ಬಂದಿರುವಂಥ ಒಂದು ಅಪ್ಡೇಟ್ ಆಗಿದೆ. ಇನ್ನು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಕಮ್ಯುನಿಟಿ ಸ್ಟ್ರೈಕ್ ಮೇಲೆ ಬಂದಿರುವಂಥ ಅಪ್ಡೇಟ್. ಈ ಎರಡು ಅಪ್ಡೇಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲಲ್ಲಿ. ಸೊ ಯಾವೆಲ್ಲ ರೂಲ್ಸ್ಗಳನ್ನ ಇದರಲ್ಲಿ ಅಪ್ಡೇಟಲ್ಲಿ ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಆಲ್ ಅಂತ ಒತ್ತಿರೋದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ನಿಮ್ಮದು ನನಗೆ ಸಿಗ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಹಾಗೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯೂಟ್ಯೂಬಲ್ಲಿ ನಾವು ದುಡ್ಡನ್ನು ಮಾಡಬೇಕಂತಂದರೆ 1,000 ವಾಚ್ ಸಬ್ಸ್ಕ್ರೈಬರ್ಸ್ ಬೇಕು ಮತ್ತು 4,000 ವಾಚ್ ಅವರ್ಸ್ ಏನಿದೆ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ನಾವು ದುಡ್ಡು ಮಾಡೋಕ್ಕೆ ಶುರು ಮಾಡೋದು. ಸೊ ಇದರ ಮಧ್ಯೆ ಒಂದು ಹೊಸ ಅಪ್ಡೇಟ್ನ ತೊಗೊಂಡು ಬಂದಿದ್ದಾರೆ. ಇದೊಂಥರ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನು ಅಪ್ಡೇಟ್ ಅಂತಂದರೆ, ಇವಾಗ ಉದಾಹರಣೆಗೆ ನಿಮಗೆ ಹೇಳ್ಬೇಕಂತಂದರೆ, ಇವಾಗ ನಿಮ್ಮ ಚಾನೆಲಲ್ಲಿ ಇದೆ 300-400 ಸಬ್ಸ್ಕ್ರೈಬರ್ ಅಂತ ತಿಳ್ಕೊಳ್ಳಿ. ಆದರೆ ಅಲ್ಲಿ ತೋರಿಸ್ತಾ ಇರುತ್ತೆ ಏನಂತ 700, 250 ಇಲ್ಲ 200 ಈ ರೀತಿ ತೋರಿಸ್ತಾ ಇರುತ್ತೆ. ಸೊ ನಿಮ್ಮ ಯೂಟ್ಯೂಬಲ್ಲಿ ತೋರಿಸ್ತಾ ಇರೋದು 300-400 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಕಡಿಮೆ ಸಬ್ಸ್ಕ್ರೈಬರ್ಸ್ನ ತೋರಿಸ್ತಾ ಇದೆ. ಈ ರೀತಿ ವಾಚ್ ಟೈಮ್ ಆಗ್ತಾ ಇದೆ. ಅಂತಂದರೆ ವಾಚ್ ಟೈಮ್ ನಿಮ್ದು ಆಗಿರೋದೇ ಒಂದು, ಅಲ್ಲಿ ಶೋ ಆಗ್ತಾ ಇರೋದು ಒಂದೊಂದು. ಈ ರೀತಿ ಯಾಕೆ ಆಗ್ತದೆ ಅಂತ ನೀವು ಕನ್ಫ್ಯೂಸ್ ಆಗ್ತಿರ್ತೀರ. ಸೊ ಅದೇ ಅಪ್ಡೇಟನ್ನು ತೊಗೊಂಡು ಬಂದಿದ್ದಾರೆ. ಯಾಕಂತಂದರೆ, ಮೊದಲು ಯಾವ ರೀತಿ ನಿಮ್ಮ ವಾಚ್ ಟೈಮ್ ಏನಾಗ್ತಿತ್ತು, 7 ದಿನ ಆದಮೇಲೆ ಅಪ್ಡೇಟ್ ಆಗ್ತಾ ಇತ್ತು. ಅಲ್ಲಂದರೆ ವಾಚ್ ಸ್ಟುಡಿಯೋದಲ್ಲಿ ನೀವು ನೋಡ್ತಿರಲ್ಲ, ಅಲ್ಲಿ ವಾಚ್ ಸ್ಟುಡಿಯೋದಲ್ಲಿ. ಆದರೆ ಇವಾಗ ಏನಾಗ್ತದೆ ಅಂದರೆ, ಅದು 1 ವಾರಗಳ ತನಕ ಮುಂದೆ ಹಾಕಿದ್ದಾರೆ. ಅಂದರೆ 1 ವಾರ ಆದಮೇಲೆ ನಿಮ್ಮದು ವಾಚ್ ಅವರ್ಸ್ ಏನಿದೆ ಆ್ಯಡ್ ಆಗುತ್ತೆ. ಸೊ ಯಾಕೆ 1 ವಾರ ತೊಗೊಂಡಿದ್ದಾರೆ ಅಂತಂದರೆ, ನಿಮ್ಮ ಒಂದು ವಿಡಿಯೋ ಜೆನ್ಯೂನ್ ಆಗಿದೆಯೋ ಇಲ್ಲವೋ, ಆದರೆ ಯಾರಾದರೂ ಬೇರೆ ಕಡೆಯಿಂದ ಯೂಸ್ ಮಾಡ್ತಾ ಇದೆಯಾ, ಅಥವಾ ನೀವೇ ಇಲ್ಲ 20-30 ಸಲ ವಿಡಿಯೋ ನೋಡಿ ಯೂಸನ್ನು ಬಳಸ್ಕೊಳ್ತಾ ಇದ್ದೀರಾ, ಈ ರೀತಿ ಏನಾದರೂ ತೊಂದರೆ ಆಗ್ತಾ ಇರ್ಬೋದು. ಸೊ ಹೀಗಾಗಿ ಅವ್ರು ಏನು ಮಾಡ್ತಾರೆ, ಟೈಮನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ಚೆನ್ನಾಗಿ ಸುರಕ್ಷಿತವಾಗಿದೆಯೋ ಇಲ್ವೋ ಈ ವ್ಯೂಸು ಅಂತ ಪರಿಶೀಲನೆ ಮಾಡಿಬಿಟ್ಟು ಆ ಒಂದು ವಾಚ್ ಅವರನ್ನು ಅಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗ್ತದೆ ಅಂದರೆ, ನಿಮಗೆ ಸ್ವಲ್ಪ ಲೇಟಾಗಿ ತಡ ಮಾಡಿ ನಿಮ್ಮ ವಾಚ್ ಅವರ್ಸ್ ಅಲ್ಲಿ ಆ್ಯಡ್ ಆಗ್ತಿದೆ. ಸೊ ಯಾರು ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಯಾರು ಕೂಡ ಪದೇ ನಿಮ್ಮ ವಿಡಿಯೋನ ನೋಡೋದಾಗಲಿ, ಪದೇ ನಿಮ್ಮ ವಿಡಿಯೋನ ನೀವು ಒಂದು 20 ಸಲ ನೋಡೋದಾಗಲಿ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಹಾಗಾದರೆ ನಿಮ್ಮ ಚಾನಲ್ ಕೂಡ ತೊಂದರೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಇದು ಮೊದಲನೇ ಅಪ್ಡೇಟ್ ಆಯಿತು. ಸೊ ಕಂಟಿನ್ಯೂ ಆಗಿ ನೀವು 1 ವಾರದಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಯಾರು ಕೂಡ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ನಿಮ್ಮ ವಾಚ್ ಅವರ್ಸ್ ಏನಿದೆ ಅದು ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಎರಡನೇ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಕಮ್ಯುನಿಟಿ ಸ್ಟ್ರೈಕ್ ಮೇಲೆ ಬಂದಿರುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು ಅಂತೂ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಇದನ್ನು ಎಲ್ಲರೂ ಕೂಡ ನೋಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಮೊದಲು ಯಾವ ರೀತಿ ಅಂತಂದರೆ, ನೀವು ನಿಮ್ಮ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಕಮ್ಯುನಿಟಿ ಗೈಡ್ಗೆ ವಿರುದ್ಧವಾಗಿರುವಂಥ ಒಂದು ರೂಲ್ಸ್ ಬ್ರೇಕ್ ಆಗಿರುವಂಥ ಒಂದು ವಿಡಿಯೋನ ನೀವು ಹಾಕಿದರೆ, ನಿಮಗೆ ಎಲ್ಲದಲ್ಲೇ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಟ್ಟು ಚಾನಲ್ಗೆ ತೊಂದರೆ ಆಗ್ತಾ ಇತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ನೀವು ಪ್ರೈವೇಟಲ್ಲಿ ಇಟ್ಟಿರುವಂಥ ವಿಡಿಯೋ ಆಗಿರ್ಬೋದು ಅಥವಾ ಅನ್ಲಿಸ್ಟಲ್ಲಿ ಇಟ್ಟಿರುವಂಥ ವಿಡಿಯೋ ಆಗಿರ್ಬೋದು, ಅವುಗಳಿಗೂ ಕೂಡ ಏನಾಗುತ್ತೆ, ಇನ್ಮೇಲೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಮೊದಲು ಯಾವ ರೀತಿ ಅಂದರೆ, ಇದಕ್ಕೆ ನೀವು ಅನ್ಲಿಸ್ಟೆಡ್ ಆಗಿ ಇಟ್ಟಿರುವಂಥ ವಿಡಿಯೋ ಆಗಲಿ ಅಥವಾ ನೀವು ಪ್ರೈವೇಟ್ ಆಗಿಟ್ಟಿರುವಂಥ ವಿಡಿಯೋಗಳಲ್ಲಿ ಈ ಕಾಪಿರೈಟ್ ಸ್ಟ್ರೈಕ್ ಅನ್ನೋದು ಬರ್ತಾ ಇರಲಿಲ್ಲ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಇವಾಗ ಇದನ್ನು ಪ್ರೈವೇಟಲ್ಲಿ ಇಟ್ಟರು ಕೂಡ ಬರುತ್ತೆ, ಅನ್ಲಿಸ್ಟಲ್ಲಿ ಮಾಡಿದ್ರು ಕೂಡ ವಿಡಿಯೋ ಬರುತ್ತೆ, ವಿಡಿಯೋಗೆ ಸ್ಟ್ರೈಕ್ ಬರುತ್ತೆ. ಸೊ ಯಾರೆಲ್ಲ ಪ್ರೈವೇಟ್ ಆಗಿ ವಿಡಿಯೋ ಇಟ್ಟಿದ್ರು, ಅನ್ಲಿಸ್ಟ್ ಮಾಡಿ ವಿಡಿಯೋ ಇಟ್ಟಿದ್ರು, ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಏನಾದರೂ ನಿಮ್ಗೆ ಕಂಡು ಬಂದರೆ ಅದನ್ನು ತಕ್ಷಣವೇ ಡಿಲೀಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದರಿಂದ ನಿಮ್ಮ ಚಾನಲ್ ಎಕ್ದಮ್ಸೆ ಡಿಲೀಟ್ ಆಗ್ಬೋದು. ಸೊ ಈ ಒಂದು ತೊಂದರೆಗಳು ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಈ ಒಂದು ರೂಲ್ಸ್ ಏನಿದೆ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಅನ್ಲಿಸ್ಟಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟಲ್ಲಿ ಆಗಿರ್ಬೋದು, ನೀವು ವಿಡಿಯೋ ಹಾಕಿದರೆ ಅದಕ್ಕೂ ಕೂಡ ಏನಾಗುತ್ತೆ, ಕಮ್ಯುನಿಟಿ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಹಲವಾರು ನಿಮ್ಗೆ ಗೊತ್ತಿರುತ್ತೆ ಇದಂತೂ ಕಾಮನ್ ಇದೆ. ನೀವು ತಮ್ನೇಲ್ ಹಾಕುವಾಗ ಸರಿಯಾದ ತಮ್ನೇಲ್ನ ಹಾಕಬೇಕು ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ, ಒಂದು ವೇಳೆ ನೀವು ಕಮ್ಯುನಿಟಿ ಗೈಡ್ಲೈನ್ಗೆ ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಜಾಸ್ತಿ ವಿರುದ್ಧವಾಗಿರುವಂಥ ಒಂದು ತಮ್ನೇಲ್, ಅಂದರೆ ನೀವು ನಗ್ನವಾಗಿರುವಂಥ ಒಂದು ಫೋಟೋ ಹಾಕಿ ಒಂದು ತಮ್ನೇಲ್ ಮಾಡಬಾರ್ದು. ಸೊ ಅದು ಏನು ಹೇಳುತ್ತೆ ಅಂದರೆ, ಅದು ಯೂಟ್ಯೂಬ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ಆ ಥರ ಗೈಡ್ಲೈನ್ಗೆ ವಿರುದ್ಧವಾಗಿರುವಂಥದ್ದು. ಸೊ ಅದಕ್ಕೋಸ್ಕರ ನಿಮಗೆ ಏನಾಗುತ್ತೆ ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಇನ್ನು ಕಮ್ಯುನಿಟಿ ಪೋಸ್ಟನ್ನು ನೀವು ಮಾಡಬೇಕಾದಂಥ ಸಂದರ್ಭದಲ್ಲಿ ಕೂಡ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಯಾಕಂತಂದರೆ, ಇಲ್ಲಿಗಲ್ ಆಗಿರುವಂಥ ಒಂದು ವಿಡಿಯೋದ ಲಿಂಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ಗೆ ವಿರುದ್ಧವಾಗಿರುವಂಥ ಒಂದು ವಿಡಿಯೋ ಲಿಂಕ್ ಆಗಿರ್ಬೋದು, ಅದು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದರೆ ಅದರಿಂದ ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಇನ್ನು ಯಾರಾದರೂ ಬೇರೆ ವಿಡಿಯೋದ ಒಂದು ಲಿಂಕ್ ನಿಮ್ಮ ಒಂದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದರೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ. ಯಾಕಂದರೆ ಅದು ಒಂದು ವೇಳೆ ಯೂಟ್ಯೂಬ್ಗೆ ವಿರುದ್ಧವಾಗಿರುವಂಥ ವಿಡಿಯೋ ಆಗಿದ್ದರೆ ಅದಕ್ಕೂ ಕೂಡ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ ಮತ್ತು ನಿಮ್ಮ ಚಾನಲ್ ಆಗುತ್ತೆ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲವನ್ನು ನೀವು ಚೆನ್ನಾಗಿ ತಿಳಿದುಕೊಂಡ ಮೇಲೆ ಒಂದು ಪೋಸ್ಟ್ ಆಗಿರ್ಬೋದು ಅಥವಾ ಒಂದು ಕಮೆಂಟ್ ಆಗಿರ್ಬೋದು ನೀವು ಮಾಡ್ಬೋದು. ಇನ್ನೊಂದು
ಕಮೆಂಟ್ ಕೂಡ ನೀವು ಕೆಟ್ಟದಾಗಿ ಯಾವ ರೀತಿ ವಿರುದ್ಧವಾಗಿರುವಂಥ ಕಮೆಂಟ್ ಕೂಡ ನೀವು ಎಲ್ಲೂ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ಕೂಡ ನಮಗೆ ಸ್ಟ್ರೈಕ್ ಬಂದು ನಿಮ್ಮ ಚಾನೆಲ್ ಅಂತ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವಾಗ ಬಂದಿರುವಂಥದ್ದು ಏನಂದ್ರೆ ಪ್ರೈವೇಟ್ ಇದ್ರೂ ಕೂಡ ಅನ್ಲಿಸ್ಟಲ್ಲಿ ಇದ್ರೂ ಕೂಡ ಪಬ್ಲಿಕಲ್ಲಿ ಇದ್ರೂ ಕೂಡ ಅಥವಾ ಕಮೆಂಟ್ ಆಗಿರ್ಬೋದು ಅಥವಾ ಈಗ ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ತಮ್ಮನೆಲ್ಲ ಆಗಿರ್ಬೋದು ಇವೆಲ್ಲಗಳು ಕೂಡ ನೀವು ಪರಿಶೀಲನೆ ಮಾಡಿ ನೀವು ಅದನ್ನು ಸರಿಯಾಗಿದೆಯೋ ಇಲ್ಲೋ ಅನ್ನೋದು ನೋಡಿ ಕಮ್ಯುನಿಟಿ ಪೋಸ್ಟಿಗೆ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರುದ್ಧವಾಗಿದೆಯಾ ಇಲ್ಲೋ ಅನ್ನೋದನ್ನು ನೀವು ತಿಳಿದುಕೊಂಡು ಆಮೇಲೆ ಏನು ಮಾಡ್ಬೇಕಂತಂದರೆ ನೀವೊಂದು ಪೋಸ್ಟನ್ನು ಅಥವಾ ಅಪ್ಲೋಡನ್ನು ಆಗಿರ್ಬೋದು ಮಾಡ್ಬೋದು ಅಥವಾ ಕಮೆಂಟನ್ನು ಅದನ್ನು ಹಾಕ್ಬೋದು. ಸೊ ಇವೆಲ್ಲವನ್ನು ಪರಿಶೀಲನೆ, ಯಾಕಂದರೆ ಬರ್ತಾ ಯೂಟ್ಯೂಬ್ ತುಂಬಾ ಸ್ಟ್ರಿಕ್ಟ್ ಆಗ್ತಾ ಇದೆ. ಇನ್ನು ಹೊಸದಾಗಿ ಯಾರೆಲ್ಲ ಬರ್ತಾ ಇದ್ರು ಸೊ ಇದೆಲ್ಲ ತಿಳಿದುಕೊಂಡು ನೀವು ಕಮ್ಯುನಿಟಿ ಗೈಡ್ಲೈನ್ ಆಗಿರ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ತಕ್ಷಣವೇ ಡಿಲೀಟ್ ಆಗೋದು ಸಾಧ್ಯತೆ ಇರುತ್ತೆ, ನೀವು ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕಾಗೋದಿಲ್ಲ. ಸೊ ಈ 2 ಅಪ್ಡೇಟ್ಗಳು ಬಂದಿದೆ. ಈ 2 ಅಪ್ಡೇಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ಗಳು, ಎಲ್ಲವನ್ನು ಈ ಅಪ್ಡೇಟ್ಗಳಲ್ಲೇ ಇದೆ. ಸೊ ಈ ಅಪ್ಡೇಟನ್ನು ಯಾರು ಕೂಡ ಏನು ಮಾಡಲಿ ಬಿಡಪ್ಪ ಅಪ್ಡೇಟ್ ಬಂದರೆ ಬಂತು ಹೋಗಲಿ ಅಂತ ಈ ರೀತಿ ನೀವು ಅದನ್ನು ಬಿಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು. ಸೊ ಇದನ್ನು ನೀವು ದಯವಿಟ್ಟು ಎಲ್ಲವನ್ನು ಕೂಡ ನೀವು ಪಾಲಿಸಲೇಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋದ ಒಂದು ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.